ಮುಹೂರ್ತ ಆದಾಗಿಂದ ಗೊತ್ತಿತ್ತು. ಯಾಕಂದ್ರೆ ರಾಯಲ್ಗೆ ಕ್ಲಾಪ್ ಮಾಡಿದ್ದೆ ನಮ್ಮಮ್ಮ. ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲ. ಕತೆ ಬಗ್ಗೆ ಅವರಿಗೆ ಗೊತ್ತಿತ್ತು, ಏನಾರು ಶೇರ್ ಮಾಡಿದ್ರ ಅಂತ. ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನ್ ದರ್ಶನ್ ಸಿನಿಮಾಗಳು ಮಾಡ್ಬೇಕಾದ್ರೆ ನನ್ನ ಹತ್ರ ಕಥೆನೇ ಕೇಳಲ್ಲ ಸರ್. ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ, ಅವ್ನು ಮಾಡ್ತಾನೆ, ಚೆನ್ನಾಗ್ ಮಾಡ್ತಾನೆ ಅಂತ. ನಾನು ಅವ್ರಿಗೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ದು. ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಿತ್ತಲ್ಲ, ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ್. ಯಾಕಂದ್ರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನ್ಕಿಂತ. ಸೊ ಅದೊಂದೇ ಹೇಳಿದ್ದು. ನವಗ್ರಹ ಕತೆ ಹೇಳಿರ್ಲಿಲ್ಲ ನಾನು, ಸಾರಥಿ ಕತೆ ಹೇಳಿರ್ಲಿಲ್ಲ ನಾನು. ಅವ್ನಿಗೆ ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ತರ ಡಾರ್ಲಿಂಗ್ ರಿಮೇಕ್ ಮಾಡ್ತೀವಿ ಅಂತ ಹೊರತು ಸ್ಕ್ರೀನ್ ಪ್ಲೇ ಹಿಂಗ್ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ. ಅದು ಬ್ಲೈಂಡ್ ಬಿಲೀಫ್ ತಮ್ಮನ ಮೇಲೆ. ವಿರಾಟ್ ಒಬ್ಬ ಆರ್ಟಿಸ್ಟ್ ಯಾವಾಗಲೂ ಒಳ್ಳೆ ರಿಸಲ್ಟ್ ನೋಡಕ್ಕಾಗಲ್ಲ. ಸೊ ಅದೇನ್ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದ್ ತಿಂಗಳು, ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀವಿ. ಫೋನಲ್ಲಿ ಮಾತಾಡೋದಾಗ್ಲಿ, ನಮ್ಮ ಅತ್ತಿಗೆ ಜೊತೆ ಮಾತಾಡಿ ಇದ್ದೇ ಇರುತ್ತೆ. ಅದು ಈ ಸಿನಿಮಾ ಪ್ರಚಾರದಲ್ಲಿ ಏನಾದ್ರು ಕಾಣಿಸ್ಕೋಬಹುದು ದರ್ಶನ್ ಸರ್ ಸಾಥ್ ಕೊಡ್ತಾರ? ಕೊಟ್ರೆ ತುಂಬಾ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನ್ ಮಾತಾಡಿಲ್ಲ ಇದ್ರ ಬಗ್ಗೆ. ಯಾಕಂದ್ರೆ ಬೇರೆ ಟೆನ್ಷನ್ ಇದ್ದಿದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ನಾನು ಅವರು ಅಂದ್ಬಿಟ್ಟು ಮಾಡ್ಬೋದೇನೋ, ಗೊತ್ತಿಲ್ಲ. ಏನ್ ಬೇಕಾರಾಗ್ಬೋದು. ಈಗ ಹೇಗಿದೆ ಸರ್ ಅವ್ರ ಹೆಲ್ತ್? ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಮೇನ್ ಉದ್ದೇಶ ಮೈಸೂರು ಹೋಗಿದ್ದೇನು ಅಂದ್ರೆ ಅಜಯ್ ಹೆಗಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ, ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೆ ದರ್ಶನ್ ಅಂದ್ರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ ಫುಲ್ ತಲೆಯಿಂದ ಕಾಲವರೆಗೂ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನ್ ಮಾಡಬೇಕು. ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ. ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋವರೆಗೂ ಟ್ರೀಟ್ಮೆಂಟ್ ನಡೀಬೇಕು. ಆ ಟೈಮಲ್ಲಿ ನೀವು ಒಂದ್ ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು, ಮತ್ತೊಂದ್ ಕಡೆ ಫ್ಯಾಮಿಲಿನ ನಿಭಾಯಿಸಬೇಕಿತ್ತು. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅಂತ? ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ. ಅಂಡ್ ಅದಾದ್ಮೇಲಿಂದ ಮಿಕ್ಕಿದೆಲ್ಲ ಮ್ಯಾನೇಜ್ ಮಾಡಕ್ಕೆ ನಮ್ಮ ಟೀಮು, ಇವನ್ ವಿರಾಟ್ ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮ್ಗೆ. ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ದಾರೆ. ಅಂದ್ರೆ ಎಲ್ಲ ಅವರು ನನ್ಗೆ ಏನೇನ್ ಬೇಕಂತ ಅವ್ರಿಗೆ ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿರೋರು. ನಾನು ಫೈನಲ್ ಚೆಕ್, ಅದ್ರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗ್ ಬೇಕು ಹಂಗಿದ್ಯಾ, ಇಲ್ಲ ಏನಾದ್ರು ಕರೆಕ್ಷನ್ಸ್ ಬೇಕಾ, ಅವೆಲ್ಲ ನಾನು ಮಾಡಿಸ್ಕೊಂತ ಇದ್ದೆ. ಇದ್ರ ನಡುವೆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್. ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಅಂತ. ಅಂಡ್ ಜಯಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗ್ತಿದೆ. ಬಂದ್ರೆ ತುಂಬಾ ಒಳ್ಳೆ ವಿಚಾರ ಸರ್ ಅದು. ಆಕ್ಚುಲಿ ಅಲ್ಲ, ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮ್ 2026 ಅಲ್ಲಿ ಮೋಸ್ಟ್ಲಿ ಆಗೋದು. ಯಾಕಂದ್ರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಅಂಡ್ ಪ್ರೊಡ್ಯೂಸರ್ ದರ್ಶನ್ ತುಂಬಾ ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಯಾರು ಹೋಗ್ತಾರೆ. ಇದು ಗೋವಾ ಮುಹೂರ್ತ ಆದಾಗಿಂದ ಗೊತ್ತಿತ್ತು. ಯಾಕಂದ್ರೆ ರಾಯಲ್ಗೆ ಕ್ಲಾಪ್ ಮಾಡಿದ್ದೆ ನಮ್ಮಮ್ಮ. ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲ. ಕತೆ ಬಗ್ಗೆ ಅವರಿಗೆ ಗೊತ್ತಿತ್ತು, ಏನಾರು ಶೇರ್ ಮಾಡಿದ್ರ ಅಂತ. ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನ್ ದರ್ಶನ್ ಸಿನಿಮಾಗಳು ಮಾಡ್ಬೇಕಾದ್ರೆ ನನ್ನ ಹತ್ರ ಕಥೆನೇ ಕೇಳಲ್ಲ ಸರ್. ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ, ಅವ್ನು ಮಾಡ್ತಾನೆ, ಚೆನ್ನಾಗ್ ಮಾಡ್ತಾನೆ ಅಂತ. ನಾನು ಅವ್ರಿಗೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ದು. ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಿತ್ತಲ್ಲ, ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ್. ಯಾಕಂದ್ರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನ್ಕಿಂತ. ಸೊ ಅದೊಂದೇ ಹೇಳಿದ್ದು. ನವಗ್ರಹ ಕತೆ ಹೇಳಿರ್ಲಿಲ್ಲ ನಾನು, ಸಾರಥಿ ಕತೆ ಹೇಳಿರ್ಲಿಲ್ಲ ನಾನು. ಅವ್ನಿಗೆ ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ತರ ಡಾರ್ಲಿಂಗ್ ರಿಮೇಕ್ ಮಾಡ್ತೀವಿ ಅಂತ ಹೊರತು ಸ್ಕ್ರೀನ್ ಪ್ಲೇ ಹಿಂಗ್ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ. ಅದು ಬ್ಲೈಂಡ್ ಬಿಲೀಫ್ ತಮ್ಮನ ಮೇಲೆ. ವಿರಾಟ್ ಒಬ್ಬ ಆರ್ಟಿಸ್ಟ್ ಯಾವಾಗಲೂ ಒಳ್ಳೆ ರಿಸಲ್ಟ್ ನೋಡಕ್ಕಾಗಲ್ಲ. ಸೊ ಅದೇನ್ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದ್ ತಿಂಗಳು, ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀವಿ. ಫೋನಲ್ಲಿ ಮಾತಾಡೋದಾಗ್ಲಿ, ನಮ್ಮ ಅತ್ತಿಗೆ ಜೊತೆ ಮಾತಾಡಿ ಇದ್ದೇ ಇರುತ್ತೆ. ಅದು ಈ ಸಿನಿಮಾ ಪ್ರಚಾರದಲ್ಲಿ ಏನಾದ್ರು ಕಾಣಿಸ್ಕೋಬಹುದು ದರ್ಶನ್ ಸರ್ ಸಾಥ್ ಕೊಡ್ತಾರ? ಕೊಟ್ರೆ ತುಂಬಾ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನ್ ಮಾತಾಡಿಲ್ಲ ಇದ್ರ ಬಗ್ಗೆ. ಯಾಕಂದ್ರೆ ಬೇರೆ ಟೆನ್ಷನ್ ಇದ್ದಿದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ನಾನು ಅವರು ಅಂದ್ಬಿಟ್ಟು ಮಾಡ್ಬೋದೇನೋ, ಗೊತ್ತಿಲ್ಲ. ಏನ್ ಬೇಕಾರಾಗ್ಬೋದು. ಈಗ ಹೇಗಿದೆ ಸರ್ ಅವ್ರ ಹೆಲ್ತ್? ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ.
ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದ್ರೆ ಅಜಯ್ ಹೆಗಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೆ ದರ್ಶನ್ ಅಂದ್ರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ ಫುಲ್ ತಲೆಯಿಂದ ಕಾಲವರೆಗೂ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನ್ ಮಾಡಬೇಕು. ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ. ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋವರೆಗೂ ಟ್ರೀಟ್ಮೆಂಟ್ ನಡೀಬೇಕು. ಆ ಟೈಮಲ್ಲಿ ನೀವು ಒಂದ್ ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು, ಮತ್ತೊಂದ್ ಕಡೆ ಫ್ಯಾಮಿಲಿನ ನಿಭಾಯಿಸಬೇಕಿತ್ತು. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅಂತ? ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ. ಅಂಡ್ ಅದಾದ್ಮೇಲಿಂದ ಮಿಕ್ಕಿದೆಲ್ಲ ಮ್ಯಾನೇಜ್ ಮಾಡಕ್ಕೆ ನಮ್ಮ ಟೀಮ್, ಇವನ್ ವಿರಾಟ್ ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮ್ಗೆ. ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ದಾರೆ. ಅಂದ್ರೆ ಎಲ್ಲ ಅವರು ನನ್ಗೆ ಏನೇನ್ ಬೇಕಂತ ಅವ್ರಿಗೆ ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿರೋ. ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗ್ ಬೇಕು ಹಂಗಿದ್ಯಾ, ಇಲ್ಲ ಏನಾದ್ರು ಕರೆಕ್ಷನ್ಸ್ ಬೇಕಾ ಅವೆಲ್ಲ ನಾನು ಮಾಡಿಸ್ಕೊಂತ ಇದ್ದೆ. ಇದ್ರ ನಡುವೆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್. ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಅಂತ. ಅಂಡ್ ಜಯಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗ್ತಿದೆ. ಬಂದ್ರೆ ತುಂಬಾ ಒಳ್ಳೆ ವಿಚಾರ ಸರ್ ಅದು ಆಕ್ಚುಲಿ. ಅಲ್ಲ, ಪ್ರೊಡಕ್ಷನ್ ಬಗ್ಗೆ ಇದು ಆಲೋಚನೆ ಮಾಡಿಲ್ಲ. ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮ್ 2026 ಅಲ್ಲಿ ಮೋಸ್ಟ್ಲಿ ಆಗೋದು. ಯಾಕಂದ್ರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಅಂಡ್ ಪ್ರೊಡ್ಯೂಸರ್ ದರ್ಶನ್ ತುಂಬಾ ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಯಾರು ಒಬ್ಬರು. ಇದು ಗೋವಾ ಮುಹೂರ್ತ ಆದಾಗಿಂದ ಗೊತ್ತಿತ್ತು. ಯಾಕಂದ್ರೆ ರಾಯಲ್ಗೆ ಕ್ಲಾಪ್ ಮಾಡಿದ್ದೆ ನಮ್ಮಮ್ಮ. ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲ. ಕತೆ ಬಗ್ಗೆ ಅವರಿಗೆ ಗೊತ್ತಿತ್ತು. ಏನಾರು ಶೇರ್ ಮಾಡಿದ್ರ ಅಂತ? ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನು ದರ್ಶನ್ ಸಿನಿಮಾಗಳು ಮಾಡ್ಬೇಕಾದ್ರೆ ನನ್ನ ಹತ್ರ ಕಥೆನೇ ಕೇಳಲ್ಲ ಸರ್. ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ, ಅವ್ನು ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅಂತ. ನಾನು ಅವ್ರಿಗೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ದು. ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಿತ್ತಲ್ಲ, ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ್. ಯಾಕಂದ್ರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನ್ಕಿಂತ. ಸೊ ಅದೊಂದೇ ಹೇಳಿದ್ದು. ನವಗ್ರಹ ಕತೆ ಹೇಳಿರ್ಲಿಲ್ಲ ನಾನು, ಸಾರಥಿ ಕತೆ ಹೇಳಿರ್ಲಿಲ್ಲ ನಾನು. ಹಂಗೆ ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ತರ ಡಾರ್ಲಿಂಗ್ ರಿಮೇಕ್ ಮಾಡ್ತೀವಿ ಅಂತ ಹೊರತು ಸ್ಕ್ರೀನ್ ಪ್ಲೇ ಹಿಂಗ್ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ. ಅದು ಬ್ಲೈಂಡ್ ಬಿಲೀಫ್ ತಮ್ಮನ ಮೇಲೆ. ವಿರಾಟ್ ಒಬ್ಬ ಆರ್ಟಿಸ್ಟ್ ಯಾವಾಗಲೂ ಒಳ್ಳೆ ರಿಸಲ್ಟ್ ನೋಡಕ್ಕಾಗಲ್ಲ. ಸೊ ಅದೇನ್ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದ್ ತಿಂಗಳು 1.5 ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀವಿ. ಫೋನಲ್ಲಿ ಮಾತಾಡೋದಾಗ್ಲಿ, ನಮ್ಮ ಅತ್ತಿಗೆ ಜೊತೆ ಮಾತಾಡಿ ಇದ್ದೇ ಇರುತ್ತೆ. ಅದು ಈ ಸಿನಿಮಾ ಪ್ರಚಾರದಲ್ಲಿ ಏನಾದ್ರು ಕಾಣಿಸ್ಕೋಬಹುದು ದರ್ಶನ್ ಸರ್ ಸಾಥ್ ಕೊಡ್ತಾರ? ಕೊಟ್ರೆ ತುಂಬಾ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನ್ ಮಾತಾಡಿಲ್ಲ ಇದ್ರ ಬಗ್ಗೆ. ಯಾಕಂದ್ರೆ ಬೇರೆ ಟೆನ್ಷನ್ ಇದ್ದಿದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ನಾನು ಅವರು ಅಂದ್ಬಿಟ್ಟು ಮಾಡ್ಬೋದೇನೋ, ಗೊತ್ತಿಲ್ಲ. ಏನ್ ಬೇಕಾರಾಗ್ಬೋದು. ಈಗ ಹೇಗಿದೆ ಸರ್ ಅವ್ರ ಹೆಲ್ತ್? ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದ್ರೆ ಅಜಯ್ ಹೆಗಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೆ ದರ್ಶನ್ ಅಂದ್ರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ ಫುಲ್ ತಲೆಯಿಂದ ಕಾಲವರೆಗೂ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನ್ ಮಾಡಬೇಕು. ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ. ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋವರೆಗೂ ಟ್ರೀಟ್ಮೆಂಟ್ ನಡೀಬೇಕು. ಆ ಟೈಮಲ್ಲಿ ನೀವು ಒಂದ್ ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು, ಮತ್ತೊಂದ್ ಕಡೆ ಫ್ಯಾಮಿಲಿನ ನಿಭಾಯಿಸಬೇಕಿತ್ತು. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅಂತ? ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ. ಅಂಡ್ ಅದಾದ್ಮೇಲಿಂದ ಮಿಕ್ಕಿದೆಲ್ಲ ಮ್ಯಾನೇಜ್ ಮಾಡಕ್ಕೆ ನಮ್ಮ ಟೀಮ್, ಇವನ್ ವಿರಾಟ್ ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮ್ಗೆ. ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ದಾರೆ. ಅಂದ್ರೆ ಎಲ್ಲ ಅವರು ನನ್ಗೆ ಏನೇನ್ ಬೇಕಂತ ಅವ್ರಿಗೆ ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿರೋ. ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗ್ ಬೇಕು ಹಂಗಿದ್ಯಾ, ಇಲ್ಲ ಏನಾದ್ರು ಕರೆಕ್ಷನ್ಸ್ ಬೇಕಾ ಅವೆಲ್ಲ ನಾನು ಮಾಡಿಸ್ಕೊಂತ ಇದ್ದೆ. ಇದ್ರ ನಡುವೆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್. ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಅಂತ. ಅಂಡ್ ಜಯಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗ್ತಿದೆ. ಬಂದ್ರೆ ತುಂಬಾ ಒಳ್ಳೆ ವಿಚಾರ ಸರ್ ಅದು ಆಕ್ಚುಲಿ. ಅಲ್ಲ, ಪ್ರೊಡಕ್ಷನ್ ಬಗ್ಗೆ ಇದು ಆಲೋಚನೆ ಮಾಡಿಲ್ಲ. ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮ್ 2026 ಅಲ್ಲಿ ಮೋಸ್ಟ್ಲಿ ಆಗೋದು. ಯಾಕಂದ್ರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಅಂಡ್ ಪ್ರೊಡ್ಯೂಸರ್ ದರ್ಶನ್ ತುಂಬಾ ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಯಾರು ಒಬ್ಬರು. ಇದು ಗೋವಾ